ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಬಂದುಬಿಟ್ಟಿದ್ದೀನಿ, ಮಾರ್ಕೆಟ್ ಹತ್ರ ಬಂದಿದ್ದೀನಿ. ಟೈಮ್ ನೋಡಿದ್ರೆ 9 ಗಂಟೆ ಆಗಿದೆ ನೋಡಿ, 9 ಗಂಟೆ ಆಗ್ತಾಯಿದೆ. ಡೈರೆಕ್ಟ್ ಡೆಲಿವರಿ ಫೋಟೋರು ಆನ್ ಮಾಡಿದ್ದೀನಿ. ನೋಡೋಣ ಎಷ್ಟು ಗಂಟೆಗೆ ಬಾಡಿಗೆ ಬೀಳುತ್ತದೆ ಇದು, ಇವತ್ತು ಹೆಂಗಿರುತ್ತೆ ಏನು ಅದು ನೋಡೋಣ. ಇವತ್ತು KR ಮಾರ್ಕೆಟ್ ಬೆಂಗಳೂರು. ಕಾಯ್ಕೊಂಡಿದ್ದೀನಿ, ಬೆಳಗ್ಗೆನಿಂದ ಕಾಯ್ಕೊಂಡಿದ್ದೀನಿ. 11 ಗಂಟೆ ಆಗೋಯ್ತು. ಆರ್ಡ್ರ್ ಬರ್ತಾಯಿದೆ, ಸಣ್ಣ ಪುಟ್ಟ ಬಾಡಿಗೆ ಎಲ್ಲ ಬರ್ತಾಯಿದೆ. 300 ರೂಪಾಯಿದು, 400 ರೂಪಾಯಿದು ಆ ಥರ. ನೋಡಿದ್ರೆ ಬಾಡಿಗೆನೇ ಇಲ್ಲ ನೋಡಿ. 11 ಗಂಟೆ ಆಗಿಬಿಟ್ಟಿದೆ. ಹಾಂ, ಒಂದು ನಿಮಿಷ. ಹನ್ನೊಂದು ಗಂಟೆಯಿಂದ ಇರೋದು. ಖಾಲಿ ಖಾಲಿ. ಎಲ್ಲ KR ಮಾರ್ಕೆಟ್ ಇದು. ಬಾಡಿಗೆ ಬಂದಿದೆ. ಬಾಡಿಗೆ 1029 ರೂಪಾಯಿದು. ಪಿಕಪ್ Head west on Mysore Road. 1.5 ಕಿಲೋಮೀಟರ್ ಇದೆ. ಇದೆ ಲೋಡಿಂಗ್ ಪಾಯಿಂಟು, ಚಾಮರಾಜಪೇಟೆ ಎಲ್ಲ ಇದು. ಇಲ್ಲಿಂದ ಬಂದಿರೋ ರೋಡ್ ಸರಿ ಇಲ್ಲ ನೋಡಿ, ಈ ಥರ ಇದೆ. ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ಬಂದೆ. ಮಳೆ ಒಂದು ಬರ್ತಾ ಇದೆ ನೋಡಿ, ಫುಲ್ ಮಳೆ. ಇಷ್ಟು ಲೋಡು 12 ಬಾಕ್ಸು, 8 kg ಇದೆ ಒಂದಷ್ಟೇ. ಲೋಡಿಂಗ್ ಕಂಪ್ಲೀಟ್ ಆಯಿತು. ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಅನ್ನೋದು. 1030 ರೂಪಾಯಿಗೆ 30 ಕಿಲೋಮೀಟ್ರ್ ಇರುತ್ತೆ. 27, ಪರವಾಗಿಲ್ಲ. ಇದೆಲ್ಲ ಆನ್ಲೈನ್ ಪೇಮೆಂಟ್ ಆಗಿದೆ. ಇದೇ ರೂಟಲ್ಲಿ ಯಾವುದನ್ನ ಬಂದರೆ ತಗೊಂಡೋಗ್ಬಿಡೋಣ, ಇಲ್ಲಾಂದರೆ ಹಂಗೆ ಹೋಗ್ಬಿಡೋಣ. ಮಳೆ ಅಂತೂ ಬಿಡ್ತಾನೆ ಇಲ್ಲ, ಫುಲ್ ಮಳೆ ಅಂದರೆ ಮಳೆ ನೋಡಿ. ಇದೆಲ್ಲ ಬಣ್ಣರ್ಘಟ್ಟ ರೋಡ್. ಇದು ಬಣ್ಣರ್ಘಟ್ಟನಿಂದ ಹೋಗ್ತಾ ಇರೋ ಜಿಗಣಿಗೆ. ತುಂಬ ಅಂದರೆ ತುಂಬಾ ಮಳೆ ಇದೆಯಾ ನೋಡಿ. ಆಕಾಶ ಎಲ್ಲ ಹುಣ್ಣಾಗ್ಬಿಟ್ಟಿದೆ. 6 ಗಂಟೆ ಥರ ಇದೆಯಾ. ಟೈಮ್ ನೋಡಿದ್ರೆ 2:30, 3 ಆಗ್ತಾಯಿದೆ. ಈ ಮಳೆ ಬಂದರೆ ಬುಕ್ಕಿಂಗಲ್ಲಿ ಬೀಳಲ್ಲ ನೋಡಿ, ಯಾವುದು ಮಾಡಲ್ಲ, ನೆಂದೋಗುತ್ತೆ ಅಂತ. ನೋಡೋಣ ಅಲ್ಲಿಂದ ಯಾವ್ದು ಬೀಳ್ತಾನೆ. ಇದೆ ಲೋಡಿಂಗ್ ಪಾಯಿಂಟು. ಮಳೆ ಬರ್ತಾನೆ ಇದೆ ನೋಡಿ. ಲೋಡಿಂಗ್ ಕಂಪ್ಲೀಟ್. ಮಳೆ ಬರ್ತಾ ಇದೆ, ಫೋನಲ್ಲಿ ಮಳೆ ಬರ್ತಾ ಇದೆ.
1028 ರೂಪಾಯಿ, 1029. ನೋಡೋಣ ಎಲ್ಲಿ ಯಾವ್ದು ಬರುತ್ತೆ ಬಾಡಿಗೆ ಅನ್ನೋದು. ಟ್ರಿಪ್ ಎಂಡ್ ಮಾಡಿದ್ದೀನಿ, ಲೋಡ್ ಮಾಡ್ಕೊತಾ ಇದ್ದಾರೆ ನೋಡಿ. ನಾನು ಬೇಗ ಟ್ರಿಪ್ ಎಂಡ್ ಮಾಡಿಬಿಟ್ಟಿದ್ದೀನಿ, ಯಾವುದನ್ನ ಬಾಡಿಗೆ ಬರುತ್ತೇನೋ ಅಂತ. ಜಿಗ್ನಿಯಲ್ಲಿ ಫುಲ್ಲು ಮಳೆ, ಬುಕ್ಕಿಂಗಲ್ಲೇ ಇಲ್ಲ, ಕಾಯ್ಕೊಂಡಿದ್ದೀನಿ ನೋಡಿ. ಬುಕ್ಕಿಂಗ್ ಅನ್ನೋದಿಲ್ಲ, ಫುಲ್ ಮಳೆ ಅಂದರೆ ಮಳೆ ನೋಡಿ. ಅದಾದಮೇಲೆ ಇನ್ನೊಂದು ಬಾಡಿಗೆ ಬಂದಿದೆ, 1195 ರೂಪಾಯಿದು. 2 ಸ್ಟಾಪ್ ಇದೆ ಅಂತ. ಇದೇ ಲಾಸ್ಟ್ ಬಾಡಿಗೆ ನಮಗೆ. Head south on Bannerghatta Anekal Road. ಇದೇ ಲೋಡಿಂಗ್ ಪಾಯಿಂಟು. ಇದು ಗಾರ್ಮೆಂಟ್ಸ್ ಎಲ್ಲ ನೋಡಿ. ಆ ಗಾರ್ಮೆಂಟ್ಸ್ ಇದು ಲೋಡ್ ಆಗ್ತಾ ಇದ್ದಾರೆ. ನೋಡೋಣ ಏನಾಗ್ತಾರೆ ಅನ್ನೋದು. 1 more ಸ್ಟಾಪ್ ಇದೆ, ಆ ಸ್ಟಾಪ್ ತಗೊಂಡು ಹೋಗಬೇಕು. ಇವತ್ತು ನೋಡಿದ್ರೆ ಬುಕ್ಕಿಂಗಲ್ಲೇ ಇಲ್ಲ, ಮಳೆ ಬರ್ತಾನೆ ಇದೆ ಹಿಡ್ಕೊಂಡು ನೋಡಿ. ಈ ಥರ ಆಗಿಬಿಟ್ಟು ಸಿಚುವೇಶನ್ ನೋಡಿ. ಮಳೆನೇ ನಿಲ್ತಾ ಇಲ್ಲ, ಬುಕ್ಕಿಂಗಲ್ಲೂ ಬರ್ತಾ ಇಲ್ಲ. ಕಾದು ಸುಸ್ತಾಗ್ಬಿಡ್ತು ಇವತ್ತು. ಗಾಡಿನೂ ಜಾಸ್ತಿ ಓಡಿಸಿಲ್ಲ, ಬರೀ ಅಲ್ಲಿಂದ ಜಿಗ್ನಿಗೆ ಬಂದೆ. ಜಿಗ್ನಿಂದ ಇದು ತಗೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಬರೀ ಕೂತ್ಕೊಂಡೇ ಆಗೋಯ್ತು ಇವತ್ತು. ಈ ಥರ 5 ಬ್ಯಾಗ್ ಇದೆಯಂತೆ ಸೈಡ್ ಮೇಲೆ. ಲೋಡಿಂಗ್ ಅದು ಕಂಪ್ಲೀಟು. ಫಸ್ಟ್ ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಅನ್ನೋದು. 20 ಕಿಲೋಮೀಟರ್ ಇದೆ ಫಸ್ಟ್ ಡ್ರಾಪು. ಚೆಕ್ ಮಾಡಿದೆ 20 ನಿಂತು. MG Venkat 19 ಇದೆ. 7:15 ಹೋಗ್ತೀವಂತೆ. ಯಾರು ಕೋರಮಂಗಲ ಸೈಡ್ ಬರ್ತಾಯಿದೆ. HSR ಲೇಔಟ್ ಕಡೆ ಫುಲ್ ಟ್ರಾಫಿಕ್ ಇರುತ್ತೆ. 1 ಗಂಟೆ ಆಗುತ್ತಂತೆ. ಈ ಕಂಪ್ಲೀಟ್ ಮಾಡೋಕ್ಕೆ 10 ಗಂಟೆ ಆಗಿಬಿಡುತ್ತೆ. ಇದೆ ಫಸ್ಟ್ ಪಾಯಿಂಟ್. ಈ ಗಾರ್ಮೆಂಟ್ಸ್ಗೆ ಫುಲ್ ಟ್ರಾಫಿಕ್. ಇಷ್ಟಷ್ಟು ಟ್ರಾಫಿಕ್ ಇಲ್ಲ, ಫುಲ್ ಟ್ರಾಫಿಕ್. ಅವಲ್ಲಿ ಅಲ್ಲಿನೂ 5 ಮೂಟೆ ಹಾಕಿದ್ರು, ಅದು ತಗೊಂಡು ಹೋಗ್ತಾ ಇದ್ದೀನಿ. ಇನ್ನು 10 ಕಿಲೋಮೀಟ್ರ್ ಇದೆ, 25 ನಿಮಿಷ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಮ್ಮಿ ಇರೋದು ಟ್ರಾಫಿಕ್, ಅಲ್ಲಿಂದ ಫುಲ್ ಇತ್ತು ನೋಡಿ. ಆ ಕಡೆ ಎಲ್ಲ ಜಾಮು. ಲೋಡಿಂಗ್ ಪಾಯಿಂಟು. ಫೋನ್ಪೇ ಮಾಡಿಬಿಟ್ಟಿದ್ದಾರೆ. 1400 ರೂಪಾಯಿ ಮಾಡಿದ್ದಾರೆ. 200 ರೂಪಾಯಿ ಎಕ್ಸ್ಟ್ರಾ, ಸ್ವಲ್ಪ ವೆಯ್ಟ್ ಜಾಸ್ತಿ ಇತ್ತು. $1210 ರೂಪಾಯಿ ಆಯಿತು. 1400 ರೂಪಾಯಿ ಮಾಡಿದ್ದಾರೆ. ಇಲ್ಲಿಂದ ಮನೆ ಲೊಕೇಶನು 22 ಕಿಲೋಮೀಟರ್ ಇದೆ. ತುಂಬ ಲೇಟ್ ಆಗುತ್ತೆ ನೋಡಿ. ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಡ್ಯೂಟಿ ಆನ್ ಮಾಡಿದ್ದೀನಿ. 9:15 ಆಗಿಬಿಟ್ಟಿದೆ, ಸ್ವಲ್ಪ ಲೇಟ್ ಆಯ್ತು ಇವತ್ತು. ನಿನ್ನದು ಬ್ಲ್ಯಾಕು, ಇವತ್ತು ಬ್ಲ್ಯಾಕ್ ಕಂಟಿನ್ಯೂ ಆಗುತ್ತೆ. ನಿನ್ನೆ ಶುಕ್ರವಾರ ಅದು, ಇವತ್ತು ಶನಿವಾರ ಅದು, 2 ಕಂಟಿನ್ಯೂ ಆಗುತ್ತೆ. ಯಾಕಂದರೆ
ನಿನ್ನೆ ಎರಡೇ ಆರ್ಡ್ರ್ ಇತ್ತು, ಅದಕ್ಕೋಸ್ಕರ ಇವತ್ತು ನಾಳೆ ಎರಡು ಸೇರಿ ಹಾಕ್ಬಿಡೋಣ ಅಂತ ಹಾಕಿಲ್ಲ. ನೋಡೋಣ ಎಷ್ಟು ಗಂಟೆಗೆ ಬೀಳುತ್ತೆ. 9:30 ಆಗಿದೆ. ಡ್ಯೂಟಿ ಆನ್ ಮಾಡಿದ್ದೀನಿ ನೋಡಿ. ನೋಡೋಣ ಯಾವಾಗ ಬೀಳುತ್ತೆ ಬಾಡಿಗೆ. 9:30ಗೆ ಆನ್ ಮಾಡಿರೋದು, ಎಷ್ಟು ಗಂಟೆಗೆ ಬೀಳುತ್ತೆ ನೋಡೋಣ. ಬಾಡಿಗೆ ಬಂದಿದೆ. ಪಿಕಪ್ಪು 1.5 ಕಿಲೋಮೀಟರ್ ಇದೆ. Main road. In 150 meters, make a U-turn at Sri Vishwakarma Temple. ಇದೇ ಲೋಡಿಂಗ್ ಪಾಯಿಂಟು, ಪಾರ್ಸಲ್ ಆಫೀಸ್, ರೈಲ್ವೆ ಸ್ಟೇಷನ್, ಮೆಜೆಸ್ಟಿಕ್ದು. ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂದರೆ ಬರ್ತಾ ಇದ್ದೀನಿ. 28 ಕಿಲೋಮೀಟ್ರ್ ಇದೆ. ಜಿಗ್ನಿ ಹತ್ರ ಬರ್ತಾ ಇರೋದು ನೋಡಿ. ಜಿಗ್ನಿ ಒಂದೇ ಒಂದು ಬಾಕ್ಸ್ ಹಾಕಿದ್ದಾರೆ ಅಷ್ಟೇ. ಹೋಗೋಣ ಈಗ. 28 ಕಿಲೋಮೀಟ್ರಿಗೆ ಒಳ್ಳೆ ರೇಟೇ ಕೊಟ್ಟಿದ್ದಾರೆ ನೋಡಿ. 1168. ಮೊನ್ನೆ ಎಲ್ಲ ಹೋಗಿದ್ದೀನಿ, ನಿನ್ನೆ 41 ಕಿಲೋಮೀಟ್ರ್ ಕೊಟ್ಟಿದ್ದ. 1200 ರೂಪಾಯಿಗೆ 42 ಕಿಲೋಮೀಟ್ರ್ ಕೊಟ್ಟಿದ್ದ ನಿನ್ನೆ. ಮಲ್ಟಿಪಲ್ ಇತ್ತಲ್ಲ ಅದು. ಈಗ ನೋಡಿ ಬರೀ 28 ಕಿಲೋಮೀಟ್ರಿಗೇ ಅಷ್ಟು ಕೊಟ್ಟಿದ್ದಾನೆ. ಮೆಜೆಸ್ಟಿಕ್ ಹತ್ರದಿಂದ ಹೋಗ್ತಾ ಇದ್ದೀನಿ. ಇದೇ ಪೋರ್ಟರ್ ಆಫೀಸು. ಹೊಸ ಗಾಡಿಗಳು ಯಾವುದು ಅಟ್ಯಾಚ್ಮೆಂಟ್ ಮಾಡ್ತಾ ಇಲ್ಲ. ದಯವಿಟ್ಟು ಹೊಸ ಗಾಡಿಗಳು ತಗೊಂಡ್ಬೇಡಿ. ಹೀಗೆ 3 ವೀಲರ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ರೇಟು ನೋಡಿ. ಇದೆಲ್ಲ ಆಡುಗುಡಿ. 3 ವೀಲರ್ಗೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅಂತೆ, ಅದಕ್ಕೋಸ್ಕರ ಈಗ ಅಟ್ಯಾಚ್ಮೆಂಟ್ ಮಾಡ್ತಾ ಇಲ್ಲ ಅಂತೆ. ಬಂದ್ರೂ ನಿಮ್ಮದು ಪ್ರೂಫ್ ಎಲ್ಲ ತಗೊತಾ ಇದ್ದಾರೆ, ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ತಗೊತಾ ಇದ್ದಾರೆ. ಆಮೇಲೆ ಅವರೇ ಫೋನ್ ಮಾಡ್ತಾರಂತೆ, ಏನೋ ಅಟ್ಯಾಚ್ಮೆಂಟ್ ಇದ್ದರೆ ಮಾತ್ರ ನಿಮಗೆ ಫೋನ್ ಮಾಡ್ತೀವಿ ಅಂತ ಫೋನ್ ನಂಬರ್ ಇಸ್ಕೊಳ್ತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ. ಯಾರು ಹೊಸ ಗಾಡಿ ಈಗ ತಗೊಂಡೋಗ್ಬೇಡಿ, ಸುಮ್ಮನೆ ಜಾಸ್ತಿ ಆಗಿಬಿಟ್ಟಿದೆ ನೋಡಿ. ಇದೇ ಲೋಡಿಂಗ್ ಪ್ಲೇಸು. ಫುಲ್ ಅಂದರೆ ಫುಲ್ ಕಾಡು ನೋಡಿ. 2 ಕಿಲೋಮೀಟ್ರ್ ಇಲ್ಲಿಂದ ಬಂದೆ ನಾನು. ಗೂಗಲ್ ಮ್ಯಾಪ್ ರಾಂಗ್ ತೋರಿಸ್ಬಿಡ್ತು. ಎಲ್ಲ ಕಾಡು, ಎಲ್ಲ ರೌಡಿಗಳು ಕುಡ್ಕೊಂಡು ಒಳಗಡೆ ಇದ್ದರು. ಪಕ್ಕಂಟು ಬಂದುಬಿಟ್ಟೆ ನಾನು. ಈ ಕಡೆ ಹೋಗ್ಬಾರ್ದಂತೆ, ಈಗ ಈ ಕಡೆಯಿಂದ ಹೋಗ್ಬೇಕಂತೆ. ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗ್ಬಿಡುತ್ತಂತೆ. ಇದು ಫೋನ್ಪೇ ಮಾಡಿದ್ದಾರೆ. 1218 ರೂಪಾಯಿ, 50 ರೂಪಾಯಿ ಜಾಸ್ತಿ. 50 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ. 1168 ರೂಪಾಯಿ ಆಗಿರೋದು 1218 ರೂಪಾಯಿ ಮಾಡಿದ್ದಾರೆ. ನೋಡೋಣ ಇಲ್ಲಿಂದ ಯಾವ್ದು ಬೆಳೀತೋ. 1:40 ಆಗೋ ಟೈಮು. ಫುಲ್ ಅಂದರೆ ಫುಲ್ ಕಚ್ಚರ ರೋಡ್ ಇದೆ ನೋಡಿ. ಈಗ ಇಲ್ಲಿಂದ ಈ ಕಡೆಯಿಂದ ಹೋಗ್ಬೇಕು ನಾನೀಗ. ಆರಾಮಾಗಿ ಊಟ ಮಾಡಿಕೊಂಡು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಯಾವುದು ಬಾಳಿಗೆನೇ ಬರ್ತಾಯಿಲ್ಲ. ಬಂತು ಒಂದು ಯಶವಂತಪುರ್ಗೆ. ಎತ್ಕೊಂಡಾಗ ಯಾರು ಇನ್ನೊಬ್ರು ಎತ್ಕೊಂಡ್ಬಿಟ್ರು. ಕಾಯ್ಕೊಂಡಿದ್ದೀನಿ ಈಗ ಯಾವಾಗ ಬರುತ್ತೆ ಅನ್ನೋದು. 2:15 ಆಗ್ತಾಯಿದೆ ಟೈಮು. ಯಾವುದನ್ನು ದೊಡ್ಡ ಬಾಳಿಗೆ ಬಂದರೆ ಎತ್ಕೊಂಡು ಹೋಗ್ಬಿಡ್ತೀನಿ ನೋಡಿ. ನಮ್ಮ ಗಾಡಿ ಎಲ್ಲಿದೆ ಅಲ್ಲಿ ಸೈಡ್ಗೆ ಹಾಕ್ಕೊಂಡು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಫೋನ್ ನೋಡಿ ಹೆಂಗಿಲ್ಲ, ಎಲ್ಲಿದೆಯೋ. ಯಾವುದನ್ನ ಬಂದ ತಕ್ಷಣವೇ ಎತ್ಕೊಂಡ್ಬಿಡೋದು. ಯಾವುದನ್ನ ಬಂದರೆ ಹಿಂಗೆ ಎತ್ತು ಬಿಡ್ತೀನಿ. ಹಿಂಗೆ ಚೈನಾ ಜಪಾನಲ್ಲಿ ಒಂದು ಆ್ಯಪ್ ಇದೆ. ಆ ಆ್ಯಪ್ಗೆ ಅವರು 2 ವೀಲರಲ್ಲಿ ಸ್ವಿಗ್ಗಿ ಜೊಮ್ಯಾಟೊ ಮಾಡ್ತಾರಲ್ಲ ನಮ್ಮ ಇಂಡಿಯಾದಲ್ಲಿ, ಅಲ್ಲಿ ಆ ಥರ ಆ್ಯಪ್ ಅಲ್ಲಿನೂ ಇದೆಯಾ. ಅಷ್ಟೊಂದು ಜನ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ. 2 ವೀಲರಲ್ಲಿ ಕೆಲಸ ಮಾಡೋರು ಫೋನ್ ಹಿಂಗೆ ಇಟ್ಕೊಂಡು ಬರಲ್ಲ ಆರ್ಡ್ರು, ಹಿಂಗೆ ಅಂದ್ಕೊಂಡು ಇಡ್ತಾರಂತೆ. ಇನ್ನೂ ಬರಲ್ಲ ಆರ್ಡ್ರು. ಅದು ಬರಲಿಲ್ಲ ಅಂದ್ರೂ ನೋಡಿ ಹಿಂಗೆ ಅನ್ಕೊಳ್ತಾ ಇರ್ತಾರಂತೆ. ಹಿಂಗೆ ಯಾವುದನ್ನ ಬಂದ ತಕ್ಷಣವೇ ಬಂದುಬಿಡುತ್ತಂತೆ ಆರ್ಡ್ರು. ಆ ಥರ ಗುಂಪಾಗಿ ಕುತ್ಕೊಂಡ್ಬಿಟ್ಟಿರ್ತಾರೆ.
ಮೊಬೈಲ್ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಅದು ಬಂದಿಲ್ಲ ಅಂದ್ರೂ ಇದರ ಸ್ಕ್ಯಾಪ್ ಮಾಡ್ಕೊಂಡಿರ್ತಾರಂತೆ. ಆ ಥರ ಆಗ್ತಾಯಿದೆ. ನಮ್ಮ ಇಂಡಿಯಾದಲ್ಲೂ ಆ ಥರ ಆಗಿಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ತುಂಬ ಟೂ ವೀಲರಲ್ಲಿ ಮಾಡೋರು ಜಾಸ್ತಿ ಜನ ಆಗಿಬಿಡ್ತಾ ಇದ್ದಾರೆ ಈಗ. ನಮ್ಮ ಇಂಡಿಯಾಗೂ ಈ ಥರ ಕಷ್ಟ ಬಂದುಬಿಡುತ್ತೆ ಏನೋ ಅಂತ ಸ್ವಲ್ಪ ಹೆದರಿಕೆನೂ ಆಗ್ತಾಯಿದೆ. ಬಾಡಿಗೆ ಬಂದಿದೆ 1053 ರೂಪಾಯಿ. ಅದು ಆರೋಹಳ್ಳಿ ಅಂತೆ. ಪಿಕಪ್ ನೋಡೋಣ. ಟೈಮಿಂಗ್ ಕೊಟ್ಟಿಲ್ಲ, 10 ಸೆಕೆಂಡ್ ಡಿಲೇ ಇತ್ತಲ್ಲ, 10 ಸೆಕೆಂಡ್ ಡಿಲೇ ಕೊಟ್ಟಿಲ್ಲ, ಡೈರೆಕ್ಟಾಗಿ ಬಂದುಬಿಡ್ತು ಬಾಡಿಗೆ. ಅದೇನು ಕತೆ ಅನ್ನೋ ಗೊತ್ತಿಲ್ಲ, ಡೈರೆಕ್ಟ್ ಬಂದುಬಿಡ್ತು, ಎದ್ಬಿಡ್ತೆ. ಬರೋ ಎಷ್ಟೇ ಲೋಡ್ ತಗೊಂಡು ಹೋಗಿರೋದು ನೋಡಿ. ಇವ್ರು ಹೇಳಿದ್ರು ಬುಕ್ ಮಾಡಿದ್ರೆ ಪ್ಯಾಸೆಂಜರ್ ಆಟೋ ಬರ್ತಾಯಿದೆ ಅಂತೆ. ಅವರು ಹೇಳಿದ್ರು, ಫೋನ್ ಮಾಡಿ ಹೇಳಿದ್ರು ನಮಗೆ ಪ್ಯಾಸೆಂಜರ್ ಆಟೋನ ಅಂದರೆ ಪ್ಯಾಸೆಂಜರ್ ಆಟೋ ಅಲ್ಲ ಅಂದೆ ನಾನು. ಪೋರ್ಟ್ರಲ್ಲಿ ಬುಕ್ ಮಾಡಿದ್ರೆ ಪ್ಯಾಸೆಂಜರ್ ಆಟೋ ಬುಕ್ ಆಗ್ತಾಯಿದೆ ಅಂತೆ. ಪ್ಯಾಸೆಂಜರ್ ಆಟೋ ಆದರೆ ಬೇಡ ಅಂದ್ರೆ ಅವರು ನೋಡಿ. ಇವರು ನಮ್ಮ ಆಟೋನೇ ಬುಕ್ ಮಾಡಿದ್ದಾರೆ. ಎಷ್ಟು ಒಳ್ಳೆಯವ್ರು ನೋಡಿ ಇವರು. ಈ ಥರ ಮನುಷ್ಯರಿದ್ದರೆ ನಮ್ಗೆ ಅರ್ಥ ಮಾಡ್ಕೊತಾರೆ. ಥ್ಯಾಂಕ್ ಯು ಭಯ್ಯ. ಬರೋ ಅಟ್ಟೆಗಳು ನೋಡೋಕ್ಕೆ ಲೋಡಿಂಗ್ ಕಂಪ್ಲೀಟ್ ಆಯಿತು. ಡ್ರಾಪ್ ನೋಡೋಣ. Head toward Kalasanhalli Road. ಮೂವತ್ತಾರು ಕಿಲೋಮೀಟ್ರ್ ಇದೆ, ಹೋಗ್ಬಿಡೋಣ. ಹೋಗ್ತಾ ಇದ್ದೀನಿ ಆರೋಹಳ್ಳಿಗೆ. ನೋಡಿ ಕ್ಲೈಮೇಟ್ ಎಷ್ಟು ಸೂಪರ್ ಆಗಿದೆ. ಇದೆಲ್ಲ ಆನೇಕಲ್ ಫಾರೆಸ್ಟ್ ಆಫೀಸ ಅಂತೀನಿ. ಆನೇಕಲ್ ಫಾರೆಸ್ಟ್ ಎಲ್ಲ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನೂ 24 ಕಿಲೋಮೀಟ್ರ್ ಹೋಗ್ಬೇಕು ನಾನು. 32 ನಿಮಿಷದಲ್ಲಿ ತೋರಿಸ್ಬಿಡುತ್ತೆ. 24 48 ನಿಮಿಷ ತೋರಿಸ್ಬೇಕು. 48 ನಿಮಿಷ ಅಂದರೆ ಮಾಮೂಲಿ ಮಿನಿಮಮ್ ಅದಷ್ಟೇ. ಮಿನಿಮಮ್ಗಿಂತ ಕಮ್ಮಿನೇ ತೋರಿಸ್ತಾ ಇದೆಯಂತೆ. ಫುಲ್ ಟ್ರಾಫಿಕ್ ಫ್ರೀ ಇರುತ್ತೆ ಅಂತ ಅರ್ಥ. ಏನು ಟ್ರಾಫಿಕ್ ಇರಲ್ಲ ನೋಡಿ. ಇದ್ದೀನಿ. ತುಂಬ ಸೂಪರ್ ಆಗಿದೆ ಕ್ಲೈಮೇಟು. ತುಂಬ ಖುಷಿಯಾಗಿ ಆರಾಮಾಗಿ ಟ್ರಾಫಿಕ್ನ ಅವಾಯ್ಡ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ, ನಗೋದ್ಯಾಕೆ ಅಳೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ. ಹಾಡು ಬರಲ್ಲ ಸ್ವಲ್ಪ. ಅದು ಮೂವಿ ಎಲ್ಲ ನೋಡಿದ್ದೀನಿ. ಶಾಂತಿ ಕ್ರಾಂತಿ ಮೂವಿ ತುಂಬ ಚೆನ್ನಾಗಿದೆ ಮೂವಿ. ನೀವೊಂದ್ಸಾರಿ ನೋಡಿ, ಯೂಟ್ಯೂಬಲ್ಲಿ ಇದೆ. ಇಲ್ಲ ಅಂದರೆ ಮೂವಿ ರಿಲೀಸ್ ಆಗುತ್ತೆ, ದೊಡ್ಡ ಸ್ಕ್ರೀನ್ ಮೇಲೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಮೂವಿ, ತುಂಬ ಚೆನ್ನಾಗಿದೆ. ನೋಡಿದೆ ನಾನು, ಇಷ್ಟ ಆಯಿತು. ನೀವು ನೋಡಿ ಅಂತ ನಾನು ಹೇಳ್ತೀನಿ. ಈ ಕ್ಲೈಮ್ಯಾಟು, ಈ ಲೊಕೇಶನ್ಗೆ ಮೈಂಡೆಲ್ಲ ಫ್ರೀ ಆಗಿದೆ. ಖುಷಿಯಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ, ಹಾಡಾಡಿಕೊಂಡು. ತುಂಬ ಚೆನ್ನಾಗಿದೆ ಹೇಳಿ. ಎಲ್ಲ ಫುಲ್ ಡೌನು. ಎಲ್ಲ ಬೆಟ್ಟ ನೋಡಿ, ಆ ಕಡೆ ಈ ಕಡೆ ಬೆಟ್ಟ ಅದು ಎಲ್ಲ ತೆಗೆದುಬಿಟ್ಟಿದ್ದಾರೆ. ಈ ಕಡೆ ನೋಡಿ ಫುಲ್ ತೆಂಗಿನಕಾಯಿ ಮರಗಳು. ಆ ಕಡೆ ಬೆಟ್ಟ ಮೇಲೆ ಎಲ್ಲ ತೆಂಗಿನಕಾಯಿ ಇದೆ ಮರಗಳು. ಅದ್ರ ಮೇಲೆಯಿಂದ ಹೋಗ್ಬೇಕು ನಾವು ಈಗ. ಆ ಬೆಟ್ಟ ಕಾಣಿಸ್ತಾ ಇದೆಯಲ್ಲ ಮೇಲೆ, ಬೆಟ್ಟ ಮೇಲಿಂದಾನೆ ಹೋಗ್ಬೇಕಿದು. ಆ ಬೆಟ್ಟದ ಮೇಲೆ ಎಲ್ಲ ರೋಡ್ ಹಾಕಿದ್ದಾರೆ. ನಾವು ಅಲ್ಲಿ ಹೋಗೋಕೆ ನಾವು ಬೆಟ್ಟದ ಮೇಲೆ ಹೋಗ್ತಾ ಇದೀವಿ ಅನ್ಸಲ್ಲ, ಬರೀ ರೋಡಲ್ಲಿ ಹೋಗ್ತಾ ಇದೀವಿ ಅನ್ಸುತ್ತೆ ಅಷ್ಟೇ. ನೋಡಿದ್ರೆ ಬೆಟ್ಟದ ಮೇಲೆಯಿಂದ ಹೋಗ್ತಾ ಇರ್ತೀವಿ. ಇದೆಯಲ್ಲ, ಇದರ ಮೇಲೆಯಿಂದ ಹೋಗ್ತಾ ಇರ್ತೀವಿ.
ಅಂದರೆ ಸೂಪರ್ ಲೊಕೇಶನ್. ತೆಂಗಿನಕಾಯಿ ಮರಗಳು ನೋಡಿ, ಎಲ್ಲಿ ನೋಡಿದ್ರು ಅದೇ. ಇದೇ ಲೋಡಿಂಗ್ ಪಾಯಿಂಟು. ಇದು ಒಳಗಡೆ ಕೊಡಬೇಕು, ಸೆಕ್ಯೂರಿಟಿ ಹತ್ರ ಕೊಡಿ ಅಂದರು. ನೋಡೋಣ, ನೀವು ಫೋನ್ ಮಾಡಿ ಹೇಳ್ತೀನಿ. ಅವ್ರ ಫೋನಲ್ಲಿ ಇದೇ ರಿಸೆಪ್ಷನ್ ರೂಮ್ ಅಂದರು. ನೋಡಿ ಬಾಕ್ಸ್ಗಳು, ಖಾಲಿ ಬಾಕ್ಸ್ ನೋಡಿ, 1 2 3 ಬಾಕ್ಸು ಖಾಲಿದು ತಗೊಂಡು ಕೊಡೋಕ್ಕೆ. ಇದರ ಅಮೌಂಟ್ ಎಷ್ಟು ಗೊತ್ತಾ ನೋಡಿ, 1053 ರೂಪಾಯಿ. ಇಲ್ಲೇ ಇಕ್ಬಿಟ್ಟಿನಿ 3 ಬಾಕ್ಸು ನೋಡಿ. ಲೋಡಿಂಗ್ ಅದು ಕಂಪ್ಲೀಟು. ₹1,153 ಆನ್ಲೈನ್ ಪೇಮೆಂಟ್ ಆಗಿದೆ ಇದು. ಇದೆಲ್ಲ ಆರೋಹಳ್ಳಿ. ₹400 ಡೀಸೆಲ್ ಹಾಕಿಸ್ಕೊಂಡಿದ್ದೀನಿ. 99 ರೂಪಾಯಿ ಇಲ್ಲಿ ನಯಾರ ಪೆಟ್ರೋಲ್ ಬಂಕಲ್ಲಿ ನೋಡಿ. ಕಾಯ್ಕೊಂಡಿದ್ದೀನಿ ಹಾರೋಹಳ್ಳಿ ಹತ್ರ. ಬಾಡಿಗೆ ಅನ್ನೋದು ಬರ್ತಾಯಿಲ್ಲ. ಟೈಮ್ ನೋಡಿದ್ರೆ 5 ಗಂಟೆ ಆಗ್ತಾಯಿದೆ. ಸ್ಪೆಷಲಿ ನಮಗೋಸ್ಕರ ಬಾಡಿಗೆ ಕೊಟ್ಟಿದ್ದಾನೆ ಇದು. ಟೈಮಿಂಗ್ ಏನು ಬಂದಿಲ್ಲ, 10 ಸೆಕೆಂಡ್ ಇಲ್ಲೇನೂ ಬಂದಿಲ್ಲ, ಏನೂ ಬಂದಿಲ್ಲ. ಅಯ್ಯೋ ಏನಪ್ಪ ಈ ಥರ ಬಂತಂತ ನಾನು ಚಕ್ಕಂತ ಎದ್ಬಿಟ್ಟೆ. ಇದಕ್ಕೋಸ್ಕರನೇ ಇವ್ನು ಟೈಮಿಂಗ್ ಎಲ್ಲ ಕೊಟ್ಟಿಲ್ಲ. ಹೋಗಿ ಅಲ್ಲಿ ಕಾಯ್ಕೊಂಡಿರು ಅಂತ ನೋಡಿ. ಇಲ್ಲಿ ನೋಡಿ ಆರೋಹಳ್ಳಿ. ಬರೀ 2 ಬಾಡಿಗೆ ಹೊಡೆದಿದ್ದೀನಿ ಅಷ್ಟೇ. ಒಂದು ₹1,200, ಒಂದೊಂದು ₹1,000 ನೋಡಿ ಆರೋಹಳ್ಳಿ. ಟೈಮ್ ನೋಡಿದ್ರೆ ನೋಡಿ 5 ಗಂಟೆ ಆಗ್ತಾಯಿದೆ. 4:57 ಇಲ್ಲಿಂದ ಬಾಡಿಗೆ ಕೊಟ್ಟರೆ, ಬಾಡಿಗೆ ಕೊಟ್ಟಿಲ್ಲ ಅಂದರೆ 45 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ಖಾಲಿ ಹೋಗಬೇಕು. 45 ಕಿಲೋಮೀಟ್ರನ್ನ ಇರುತ್ತೆ ನಮ್ಮ ಮನೆ ಇಲ್ಲಿಂದ. ಏನು ಮಾಡ್ತಾನೋ ನೋಡೋಣ, ನಮ್ಮ ಟೈಮ್ ಹೆಂಗೆ ಇದೆಯೋ. ಇವತ್ತು 2 ಬಾಡಿಗೆನ, ಇಲ್ಲಾಂದರೆ 3 ಬಾಡಿಗೆ ಕೊಡ್ತಾನ, ಎಲ್ಲ ಡಿಸೈಡ್ ಮಾಡೋದು ಮೇಲಿರೋ ಆ ದೇವರು. ಏನಂತೀರಾ? ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದು ಅಷ್ಟೇ ಕೊಡ್ತಾನೆ. ನೋಡೋಣ. ಔರಹಳ್ಳಿ ಹತ್ರ ಕಾಯ್ಕೊಂಡಿದ್ದೀನಿ. ಬಾಡಿಗೆ ಅಂತೂ ಬರ್ತಾಯಿಲ್ಲ, ಮಳೆ ಬರ್ತಾಯಿದೆ, ಮಳೆ ಬರೋಂಗಿದೆ. ಕಾಯ್ಕೊಂಡಿದ್ದೀನಿ ನೋಡಿ, ಕುತ್ಕೊಂಡಿದ್ದೀನಿ ಆರಾಮಾಗಿ ಫೋನ್ ಪಕ್ಕದಲ್ಲಿ ಇಟ್ಕೊಂಡು. ಔರಹಳ್ಳಿಗೆ ನಾನು ಬಂದಿರೋದು 5 ಸಾರಿ ಬಂದಿದ್ದೀನಿ. 5ನೇ ಸಾರಿ ಬರ್ತಾ ಇರೋದು. 2 ಸಾರಿ ಇಲ್ಲಿಂದ ಚಿಕ್ಕಪೇಟೆ ತಗೊಂಡೋಗಿದ್ದೀನಿ ಲೋಡು. 2 ಸಾರಿ ಖಾಲಿ ಹೋಗಿದ್ದೀನಿ. ಈ ಸಾರಿ ಏನು ಮಾಡ್ತಾನೋ ಗೊತ್ತಿಲ್ಲ, ಕಾಯ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ಹೋಟೆಲ್, ಇದು ಹೋಟೆಲ್ ಬಂದ್ ಮಾಡಿದ್ದಾರೆ. ಅದಕ್ಕೋಸ್ಕರ ಆಚೆ ಇವು ನೋಡಿಕೊಂಡು ರೋಡ್ ಪಕ್ಕದಲ್ಲೇ ಕುತ್ಕೊಂಡಿದ್ದೀನಿ. ಬಂಡೆ ಒಳಗೆ ಆರಾಮಾಗಿ, ಟೆನ್ಷನ್ ಇಲ್ಲದ ನೋಡಿ. ಮಳೆನೂ ಬರೋಂಗಿದೆ.
ನಮ್ಮ ಆಟೋ ನೋಡಿ ಅಲ್ಲಿದೆ. ಎಲ್ಲ ಅಂಗಡಿಗೆಲ್ಲ ಬಂದ್ ಮಾಡಿದ್ದಾರೆ, ಟೀನೂ ಇಲ್ಲ ಇಲ್ಲಿ. ಈ ಅಂಗಡಿ ಬಂದು, ಈ ಹೋಟೆಲ್ ಬಂದು ಎಲ್ಲ ಬಂದ್ ಮಾಡಿದ್ದಾರೆ. ಕತ್ಲೇನೆ ಆಗೋಯ್ತು, ಒಂದು ಬಾಡಿಗೆನೂ ಬಂದಿಲ್ಲ. ಟೈಮ್ ನೋಡಿದ್ರೆ ನೋಡಿ 7:15. ಈಗ ಬರೋಲ್ಲ ಬಾಡಿಗೆ, ಅಷ್ಟೇ ಮನೆಗೆ ಮೆತ್ತಿಗೆ ಹೋಗ್ಬಿಟ್ಟೋಣ. ದೂರ ಬಂದರೆ ಅಸಲು ಕೊಡ್ತಾಯಿಲ್ಲ ಬಾಡಿಗೆ ನೋಡಿ. ನಮ್ಮ ಆಟೋ ಸೈಡಲ್ಲಿ ಹಾಕಿದ್ದೀನಿ, ಒಂದಂದರೆ ಒಂದು ಬಾಡಿಗೆನೂ ಇಲ್ಲ. ಆರೋಹಳ್ಳಿ ಇನ್ನೊಂದು ಸಾರಿ ಯಾವಾಗಲೂ ಬರಬಾರ್ದು. ಆರೋಹಳ್ಳಿ ಅಂದರೆ ಯಾರು ಎತ್ಕೋಬಾರ್ದು. ನಾನು ಮಾತ್ರ ಎತ್ಕೊಳಲ್ಲ ಆರೋಹಳ್ಳಿ ಅಂದರೆ. ಈಗ 5ನೇ ಸಾರಿನೂ ಖಾಲಿನ ಹೋಗ್ತಾ ಇದ್ದೀನಿ. ಕೊನೆಗೆ ಮನೆಗೆ ಬಂದುಬಿಟ್ಟೆ. ನಿನ್ನೇನು 2 ಆರ್ಡ್ರ್, ಇವತ್ತೂ 2 ಆರ್ಡ್ರ್ ಅಷ್ಟೇ. ನಾಳೆ ಭಾನುವಾರ ಹೆಂಗಿರುತ್ತೆ ನೋಡೋಣ. ಇವತ್ತು 45 ಕಿಲೋಮೀಟ್ರ್ ಖಾಲಿ, ನಿನ್ನೆ 22 ಕಿಲೋಮೀಟ್ರ್ ಖಾಲಿ, ಟೋಟಲ್ 67 ಕಿಲೋಮೀಟ್ರ್ ಖಾಲಿ ಬಂತು. ಏನು ಮಾಡೋಕ್ಕಾಗಲ್ಲ. ನಾಳೆ ಭಾನುವಾರ ನೋಡೋಣ ಹೆಂಗಿರುತ್ತೆ ಅನ್ನೋದು. ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಕಷ್ಟಪಟ್ಟು ವಿಡಿಯೋ ತೆಗೆಯೋದು. ನಾಳೆ ಸಿಕ್ಕೋಣ. ಗುಡ್ ಬೈ.